ಇದರಲ್ಲಿ ಪರ್ಯಾಯದಲ್ಲಿ ಮಾಡಿದಂಥ ಟೆಂಡರ್ ಇದು. ಅವರು ಆ ಅವಧಿಯಲ್ಲಿ ಮಾಡಲಿಲ್ಲ, ಅವರೇನು ಆರ್ಥಿಕವಾಗಿ ತೊಂದರೆ ಎಂಬುದಾಗಿ ಮಳೆಗಾಲದಲ್ಲಿ ಪೂರ್ವದಲ್ಲಿ ಮಾಡಿ 2 ತಿಂಗಳ ಒಳಗೆ ಇದು ರೋಡು ಹಾಳಾಯಿತು. ನಂತರ ನಮಗೆ ನಿತ್ಯಾನಂದ ಒಳಕಾಡವರು ನಮಗೆ ಫೋನ್ ಮೂಲಕ ತಿಳಿಸಿದರು ಮತ್ತು ಪತ್ರಿಕೆಯಲ್ಲಿ ಸಹ ನಮಗೆ ಬಂತು. ನಾನು ಸ್ವತಃ ಬಂದು ಪರಿಶೀಲನೆ ಮಾಡಿದಾಗ ಕಂಪ್ಲೀಟ್ ಹಾಳಾಗಿತ್ತು. ಅವರ ಭದ್ರತಾ ಠೇವಣಿ 43 ಲಕ್ಷವನ್ನು ಮುಟ್ಟುಗೋಲು ಹಾಕಲಿಕ್ಕೆ ಎಲ್ಲ ಕ್ರಮ ಮಾಡಿದ್ದು ಆಲ್ರೆಡಿ ಆದೇಶ ಮಾಡಿದ್ದೇನೆ. ಈ ರಸ್ತೆಯನ್ನು ಅವರು ಮಳೆಗಾಲದ ಮುಗಿದ ನಂತರ ಯಥಾಸ್ಥಿತಿ ಅಂದರೆ ಗುಡ್ ಕ್ವಾಲಿಟಿ ಗುಣಮಟ್ಟದ ಕಾಮಗಾರಿ ಮಾಡಿ ತೋರಿಸಿದ್ದಲ್ಲಿ ಮಾತ್ರ ಆ 45 ಲಕ್ಷ ರಿಲೀಸ್ ಮಾಡಲಾಗ್ತದೆ. ಇಲ್ಲದಿದ್ದರೆ ಅದನ್ನು ನಗರಸಭಾ ನಿಧಿಗೆ ಹೊಂದಾಣಿಕೆ ಮಾಡಿಕೊಂಡು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂಬುದಾಗಿ ಎಚ್ಚರಿಕೆ ನೀಡಲಾಗಿದೆ. ಎಲ್ಲ ಗುತ್ತಿಗೆದಾರರಿಗೆ ನಾನು ಆದೇಶ ಮಾಡೋದು. ಯಾಕಂದರೆ ಇವತ್ತು ಸಾರ್ವಜನಿಕ ಟ್ಯಾಕ್ಸಿಂದ ಬರುವಂಥ ಹಣವನ್ನು ಯಾವುದೇ ಕಾರಣಕ್ಕೂ ಪೋಲು ಆಗ್ತಿದ್ದಾಗೆ ಸಾರ್ವಜನಿಕ ಉತ್ತಮ ಕಾಮಗಾರಿ ಗುತ್ತಿಗೆದಾರ ಉತ್ತಮ ಗುಣಮಟ್ಟದ ಕಾಮಗಾರಿ ನಿರ್ವಹಿಸಬೇಕು. ಇಲ್ಲದಿದ್ದರೆ ಅವ್ರಿಗೂ ಇದೇ ಪಾಠವನ್ನು ಇಮಿಡಿಯೇಟ್ ಮುಟ್ಟುಗೋಲು ಹಾಕಿಕೊಂಡು ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂಬುದಾಗಿ ಎಚ್ಚರಿಕೆ ನೀಡ್ತಾ ಇದ್ದೀವಿ ಗುತ್ತಿಗೆದಾರರಿಗೆ. ಇವತ್ತು ನಾವು ನಮ್ಮ ನಾಗರಿಕ ಸಮಿತಿ ವತಿಯಿಂದ ಬ್ರಹ್ಮಗಿರಿ ಸರ್ಕಲ್ನಿಂದ ನಮ್ಮ ಜಿಲ್ಲಾಸ್ಪತ್ರೆಗೆ ಹೋಗುವ ರಸ್ತೆಯು ಸಂಪೂರ್ಣ ಕೆಟ್ಟುವಾದ ಹಿನ್ನೆಲೆಯಲ್ಲಿ ನಾವು ಇವತ್ತು ವಿನೂತನ ರೀತಿಯ ಪ್ರತಿಭಟನೆಯನ್ನು ಮಾಡಲು ಹಮ್ಮಿಕೊಂಡಿದ್ದೇವೆ. ವಿನೂತನ ರೀತಿ ಅಂತ ಹೇಳಿದರೆ ಉರುಳು ಪ್ರತಿಭಟನೆ, ಉರುಳು ಹಾಕಿ ನಾವು ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಕಮಿಷನರ್ ಹೇಳಿದ್ರು ಏನಂತ ಹೇಳಿದರೆ, ನಾನು ಇದನ್ನು ಶುರು ಮಾಡ್ತೇನೆ, ಇವತ್ತು ರಜೆ ಉಂಟು, ಆದರೂ ಕೂಡ ನಾನು ಇವತ್ತೇ ಶುರು ಮಾಡ್ತೇನೆ ಅಂತ ಹೇಳಿದ ಆ ಮನವಿಯ ಪ್ರಕಾರ ನಾನು ನನ್ನ ಪ್ರತಿಭಟನೆಯನ್ನು ನಾನು ಹಿಂಪಡೆದಿದ್ದೇನೆ. ಯಾಕಂತ ಹೇಳಿದರೆ ಅವರ ಕೆಲಸ, ಅವರು ಮಾಡುವಂಥ ಕೆಲಸದ ಗುಣಮಟ್ಟ ನನಗೆ ಗೊತ್ತಿದೆ. ಅವರು ಎಲ್ಲಿ ಡಾಮರೀಕರಣ ಮಾಡುವಾಗ ಎಲ್ಲಿ ನಿಂತಿದ್ದಾರೆ ಅಲ್ಲಿ ಡಾಮರೀಕರಣ ಚೂರೇ ಹಾಳಾಗಲಿಲ್ಲ, ಎಲ್ಲಿ ನಿಲ್ಲಿಲ್ಲ ಅಲ್ಲಿ ಎಲ್ಲ ಡಾಮರೀಕರಣ ಕೆಟ್ಟೋಗಿದೆ. ಈಗಾಗಲೇ ನಾನು ಅವರ ಗಮನಕ್ಕೆ ತಂದಿದ್ದೇನೆ. ಕೆಲವು ರಸ್ತೆಗಳು ಕೂಡ ಕೆಟ್ಟೋಗಿದೆ, ಅದನ್ನು ಕೂಡ ಸರಿಪಡಿಸಬೇಕಂತ ಹೇಳಿದ್ದೇನೆ. ಅದು ಕೂಡ ಆಯ್ತು ಅಂತ ಹೇಳಿ ಅವರು ನಮಗೆ ವಿಶ್ವಾಸ ಮೂಡಿದೆ. ಯಾಕಂದರೆ ಮಾಡ್ತಾರೆ ಖಂಡಿತ ಅವರು. ಅದು ಅಲ್ಲದೆ ಈ ಪರ್ಯಾಯಕ್ಕೆ ಮಾಡಿದಂಥ ಏನು ಕಾಮಗಾರಿ ಇದೆ ಅದನ್ನೆಲ್ಲ ಮರುಪರಿಶೀಲನೆ ಮಾಡಬೇಕಂತೇಳಿ ನಾನು ಕೂಡ ಕಮಿಷನರ್ ಹೇಳಿದ್ದೇನೆ. ಅದು ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮಾಡದಿದ್ದರೂ ನಾನು ಅದರ ಹಿಂದೆ ಹೋಗುವಂಥ